ಹಾಯ್, ನಾನು ಅಶೋಕ್ ಫ್ರಮ್ ಕನ್ನಡ ವಿಲಾಸ್. ನೀವೇಗ ನೋಡ್ತಾ ಇದ್ದೀರಾ ಒಂದು 400cc ಬೀಸ್ಟ್ ಬೈಕ್ ಅಂತಾನೆ ಹೇಳ್ಬೋದು. ಪಲ್ಸರ್ NS ನಲ್ಲೇ ಒಂದು ಪ್ರೀಮಿಯಂ ಬೈಕ್ ಆಗಿರುವಂತಹ NS 400Z ಬೈಕ್ ನಾವಿಲ್ಲಿ ನೋಡ್ತಾ ಇದೀವಿ. 2025 ವೇರಿಯಂಟ್, ಆಗಸ್ಟ್ ಮಾಡೆಲ್ ಇದು ನೀವು ಇಲ್ಲಿ ನೋಡ್ತಾ ಇರೋದು. ಅದರ ನಂತರ ಮುಂದ್ಗಡೆಯಿಂದಾನೆ ನೋಡ್ಬೋದು, ನಮ್ಗೆ ಹೆಡ್ಲೈಟೇ ಹೈಲೈಟಿಂಗ್. ಇದರಲ್ಲಿ ರೋಡ್ ಪ್ರೆಸೆನ್ಸ್ ನೋಡ್ಬೋದು. ರೋಡ್ ಪ್ರೆಸೆನ್ಸ್ ಇದರಿಂದಾನೆ, ಈ Z ಶೇಪ್ DRLs ಏನಿದೆ ಇದರಿಂದಾನೆ ನಮ್ಗೆ ಒಂದು ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿ ಗೊತ್ತಾಗೋದು. ಅನಿಮಲಿಸ್ಟಿಕ್ ವ್ಯೂ ಇದೆ ಇದರಲ್ಲಿ. ಏನು ನಮ್ಗೆ ಯಾವ್ದು ಕೂಡ ಹ್ಯಾಲೋಜನ್ ಬರಲ್ಲ, ಕಂಪ್ಲೀಟ್ಲಿ LED ಸೆಟಪ್ ಬರೋದು. ಬ್ಯಾಕ್ ಸೈಡ್ ಇಂಡಿಕೇಟರ್ಸ್ ಸಹ ಮತ್ತೆ ಟೈಲೈಟ್ ಕೂಡ ನಮ್ಗೆ LED ಸೆಟಪ್ ಬರೋದು. ಇನ್ನು ಫ್ರಂಟ್ ಇಂದನೂ ಅಷ್ಟೇ LED ಹೆಡ್ಲೈಟ್, ಸಿಂಗಲ್ ಪ್ರೊಜೆಕ್ಟರ್ ಹೆಡ್ಲೈಟ್. ಅದ್ರ ಜೊತೆಗೆ ಇಲ್ಲಿ ನಾವು ಒಂದು ಸಸ್ಪೆನ್ಷನ್ ವಿಷಯದಲ್ಲಿ ಮಾತಾಡಿದ್ರೆ, ಫ್ರಂಟ್ ಅಲ್ಲಿ 43mm ಅಪ್ಸೈಡ್ ಡೌನ್ ಫೋರ್ಕ್ ನ ಕೊಟ್ಟಿರುವಂತದ್ದು. ಬ್ಯಾಕ್ ಸೈಡ್ ಅಲ್ಲೂ ಕೂಡ 6 ಸ್ಟೆಪ್ ಮೋನೋಶಾಕ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಟೈರ್ ಬಗ್ಗೆ ಮಾತಾಡೋದಾದ್ರೆ, ಫ್ರಂಟ್ ಅಲ್ಲಿ 110mm ಅಗಲ ಇರುವಂತಹ 17 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿರೋದು. ಇದರಲ್ಲಿ ಅಪೋಲೋ ಟೈರ್ಸ್ಗೆ ಇವಾಗ ಅಪ್ಗ್ರೇಡ್ ಮಾಡಿದ್ದಾರೆ. 320mm ಡಿಸ್ಕ್ ಬ್ರೇಕ್ ಫ್ರಂಟ್ ಅಲ್ಲಿ ಕೊಟ್ಟಿರೋದು. ಬ್ಯಾಕ್ ಸೈಡ್ ಅಲ್ಲಿ 230mm ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ನಮಗೆ ಬಿಗ್ಗೆಸ್ಟ್ ಅಪ್ಗ್ರೇಡ್ ಅಂದ್ರೆ ಇದರಲ್ಲಿ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್, ಗ್ರೆಮಿಕಾ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ. ಮತ್ತೆ ಸಸ್ಪೆನ್ಷನ್ ಕಂಪನಿ ಕೂಡ ನೋಡಬಹುದು, ಎಂಡುರೆನ್ಸ್. ನಂತರ ಫ್ಯೂಯಲ್ ಟ್ಯಾಂಕ್ ನ ಬಗ್ಗೆ ಮಾತಾಡೋದಾದ್ರೆ, 12 ಲೀಟರ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿರುವಂತದ್ದು. ಜೊತೆಗೆ ಇದರಲ್ಲಿ ನಮಗೆ NS 200 ಅಲ್ಲಿ ಏನ್ ನೋಡ್ತೀವೋ ಅದೇ ರೀತಿಯಾದಂತ ಶೇಪ್ ಇದೆ. ಸ್ವಲ್ಪ ಚಿಕ್ಕದೇ ಆಯ್ತು, ಸ್ವಲ್ಪ ದೊಡ್ಡದು ಮಾಡಬಹುದಾಗಿತ್ತು. ಯಾಕಂದ್ರೆ 400cc ಸೆಗ್ಮೆಂಟ್ ಆಗಿರೋದ್ರಿಂದ ಒಂದು 15 ಲೀಟರ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಮತ್ತೆ ಇಲ್ಲಿ ಸ್ವಲ್ಪ ಫೇರಿಂಗ್ಸ್ ಫ್ರಂಟ್ ಗೆ ಬಂದಿದೆಯಲ್ಲ, ಇದು ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಗ್ರಾಫಿಕ್ಸ್ ಚೆನ್ನಾಗಿದೆ, ರೆಡ್, ಸಿಲ್ವರ್ ಮತ್ತೆ ವೈಟ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರ ನಂತರ ಇಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಇದರಲ್ಲಿ ಕೂಲೆಂಟ್ ನ ಸಹ ನಾವಿಲ್ಲಿ ನೋಡಬಹುದು. ಮತ್ತೆ ಫ್ರಂಟ್ ಇಂದ ರೇಡಿಯೇಟರ್ ಕೂಡ ನೋಡಬಹುದು, ಮತ್ತೆ ಒಳಗಡೆ ಫ್ಯಾನ್ ಕೂಡ ಇದೆ. ನಂತರ ಬಾಡಿನಲ್ಲಿ ಹಿಂಭಾಗ, ಇಲ್ಲಿಂದ ಸ್ವಲ್ಪ ಹಿಂಭಾಗಕ್ಕೆ ನೋಡಿದ್ರೆ ನಮಗೆ ಆಲ್ಮೋಸ್ಟ್ ಸೇಮ್ NS 200 ತರನೇ ಕಾಣಿಸುತ್ತೆ. ಯಾಕಂದ್ರೆ ಇದು ಕಂಪ್ಲೀಟ್ಲಿ NS DNA ಆಗಿರೋದ್ರಿಂದ ನಮಗೆ ಕಂಪ್ಲೀಟ್ ಆಗಿ ಸೇಮ್ ಒಂದು ಫ್ರೇಮ್ ಟೈಪೇ ಕಾಣಿಸುತ್ತೆ ಹಿಂಭಾಗದ ಬಾಡಿ. ಮತ್ತೆ NS 400Z ಬ್ಯಾಡ್ಜಿಂಗ್ ಮತ್ತೆ ಸ್ಟಿಕ್ಕರ್ ನ ನಾವು ಬ್ಯಾಕ್ ಸೈಡ್ ನೋಡಬಹುದು. ಪಲ್ಸರ್ ಬ್ಯಾಡ್ಜಿಂಗ್ ಮಾತ್ರ 3D ನಲ್ಲಿದೆ ಫ್ರಂಟ್ ಅಲ್ಲಿ. ಅದಾದ ನಂತರ ಬ್ಯಾಕ್ ಸೈಡ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇದೆ. ಎಕ್ಸಾಸ್ಟ್ ನಮಗೆ ನೋಡೋದಕ್ಕೆ ಸಿಗಲ್ಲ, NS ಲೈನ್ ಅಪ್ ನಲ್ಲೇ ಅಷ್ಟೇ, ಹಂಗೆ ಎಕ್ಸಾಸ್ಟ್ ಸಿಗಲ್ಲ, ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಸಿಗೋದು. ಅದ್ರ ಜೊತೆಗೆ ಬ್ಯಾಕ್ ಸೈಡಿನ ಟೈರ್ ಏನ್ ನೋಡ್ತಾ ಇದೀವಿ, ಇದು ಅಪೋಲೋದು 150/60 ZR17 ಸೆಕ್ಷನ್ ನ ಅಪೋಲೋ ಆಲ್ಫಾ H1 ಸೀರೀಸ್ ನ ಟೈರ್ ಇದು. ಇದು ಕೂಡ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು. ಮತ್ತೆ ಬ್ಯಾಕ್ ಸೈಡ್ ಕೂಡ 230mm ಡಿಸ್ಕ್ ಬ್ರೇಕ್, ಗ್ರೆಮಿಕಾ ಕಂಪನಿದು ಬ್ಯಾಕ್ ಸೈಡ್ ಅಲ್ಲಿ. ನಂತರ ಈ ಟೈಲ್ ಟೈಡಿ ಏನಿದೆ, ಇದು ಕೂಡ NS 200 ನಲ್ಲೇ ಸೇಮ್ ಟು ಸೇಮ್ ಇದೆ. ಬಟ್ ಇಲ್ಲಿ ವೈರಿಂಗ್ ಸ್ವಲ್ಪ ಕಾಣಿಸ್ದೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ನಂಬರ್ ಪ್ಲೇಟ್ ಹಾಕೊಳ್ಳೋದು ಕೂಡ ಜಾಗ ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೋಸ್ಕರ ಡೆಡಿಕೇಟೆಡ್ ಲೈಟ್ ಇದೆ. ಟೈಲ್ ಲೈಟ್ ಕೂಡ ನಮಗೆ ಕಂಪ್ಲೀಟ್ ಆಗಿ LED ಇದೆ. ಮತ್ತೆ ಗೊತ್ತಾಗುತ್ತೆ ಇದು NS ಲೈನ್ ಅಪ್ ಬೈಕ್ ಅಂತ ಗೊತ್ತಾಗುತ್ತೆ. ಗ್ರಾಬ್ ಹ್ಯಾಂಡಲ್ ಅಷ್ಟೇ ಬ್ಯಾಕ್ ಸೈಡ್ ಅಲ್ಲಿ ಸೇಮ್ ಇದೆ, ಸ್ವಲ್ಪ ಗಟ್ಟಿನೇ ಇದೆ, ಆರಾಮಾಗಿ ಬೈಕ್ ತಳ್ಳೋದಕ್ಕೂ ಕೂಡ ಈಸಿ ಆಗಿರುತ್ತೆ. ನಂತರ ನಾವು ಇಂಜಿನ್ ಬಗ್ಗೆ ಮಾತಾಡಿದ್ರೆ, 373cc ಸಿಂಗಲ್ ಸಿಲಿಂಡರ್ DOHC ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ಇದರಲ್ಲಿ ಲಿಕ್ವಿಡ್ ಕೂಲಿಂಗ್ ಬರುತ್ತೆ ಫ್ರಂಟ್ ಅಲ್ಲಿ. ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ ಕೂಡ BS6 Phase 2 E20 ಕಂಪ್ಲೈಂಟ್ ಇಂಜಿನ್. ನಾವಿಲ್ಲಿ ಸ್ಟಿಕ್ಕರ್ ನ ಸಹ ನೋಡಬಹುದು, E20 ಸ್ಟಿಕ್ಕರ್ ನ. ನಂತರ 6 ಸ್ಪೀಡ್ ಗೇರ್ ಬಾಕ್ಸ್ ಇರೋದು ಇದರಲ್ಲಿ. ಕಂಪ್ಲೀಟ್ಲಿ ನಮಗೆ ಒಂದು ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೂಡ ಇದೆ ಇದರಲ್ಲಿ. ಈ ಇಂಜಿನ್ ನಮಗೆ 43 PS ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ 35 Nm ನ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ ಲೇಟೆಸ್ಟ್ ಜೂನ್ ಇಂದ ಈಚೆ ಬಂದಿರುವಂತಹ ಬೈಕ್ ಗಳು ಮಾತ್ರ ಈ ಒಂದು ಅಪ್ಗ್ರೇಡ್ ತಗೊಂಡಿರೋದು. ಅದ್ರ ಜೊತೆಗೆ ಇಲ್ಲಿ ಕ್ವಿಕ್ ಶಿಫ್ಟರ್ ನ ಸಹ ನೋಡಬಹುದು. ಇಲ್ಲಿ ಇಂಜಿನ್ ಅಸಿಸ್ಟ್ ಶಿಫ್ಟರ್ ಟೈಪ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಂಜಿನ್ ಏನು ಒಂದು ಸ್ಪೀಡ್ ಹೋಗ್ತಾ ಇರುತ್ತೋ ಅದನ್ನ ರೆಕಾಗ್ನೈಸ್ ಮಾಡಿ ಅದಕ್ಕೆ ತಕ್ಕ ಹಾಗೆ ನಮ್ಗೆ ಕ್ವಿಕ್ ಶಿಫ್ಟರ್ ನ ಅದು ವರ್ಕ್ ಮಾಡುತ್ತೆ. ಸೊ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ, ನಮಗೆ ಏನು ಅಷ್ಟು ತೀರಾ ಕಮ್ಮಿ ಅಂತಲ್ಲ, 168mm ಗ್ರೌಂಡ್ ಕ್ಲಿಯರೆನ್ಸ್ ನ ಸಹ ಕೊಟ್ಟಿದ್ದಾರೆ. ಇಂಡಿಯನ್ ರೋಡ್ ಸಾಕು ಅನ್ಕೋತೀನಿ. ಇದರಲ್ಲಿ ಸೀಟ್ ಹೈಟ್ ಬಂದು 807mm ನ ಸೀಟ್ ಹೈಟ್. ನಾವು ಆರಾಮಾಗಿ ಫ್ಲಾಟ್ ಫುಟ್ ಮಾಡಬಹುದು. ಒಂದು 5 feet 8 inches 9 inches ಇರೋ ಆರಾಮಾಗಿ ಫ್ಲಾಟ್ ಫುಟ್ ಕೂಡ ಮಾಡಬಹುದು. ನಂತರ ನಾವು ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಮಾತಾಡೋಣ. ಆಗ್ಲೇ ಹೇಳಿದಾಗೆ ಇದರಲ್ಲಿ ಡ್ಯುಯಲ್ ಚಾನಲ್ ABS ಕೂಡ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಇದರಲ್ಲಿ ನಮಗೆ ಒಂದು ಸ್ಲಿಪರಿ ರೋಡ್ ಕಂಡೀಷನ್ಸ್ ಆಗಿರ್ಬೋದು ಅಥವಾ ಕಾರ್ನರಿಂಗ್ ಅಲ್ಲಿ ತುಂಬಾನೇ ಅಸಿಸ್ಟ್ ಮಾಡುತ್ತೆ ನಮಗೆ. ಮತ್ತೆ ಸ್ಲಿಪ್ಪರ್ ಕ್ಲಚ್, ಟ್ರಾಕ್ಷನ್ ಕಂಟ್ರೋಲ್, ರೈಡ್ ಬೈ ವೈರ್ ಟೆಕ್ನಾಲಜಿ. ಸೊ ಅದು ಕೂಡ 1,92,000 ಎಕ್ಸ್ ಶೋರೂಮ್ ಪ್ರೈಸ್ ನಲ್ಲಿ. ಆನ್ ರೋಡ್ ಪ್ರೈಸ್ ಬಂದು 2,60,000 ರೂಪಾಯಿ ಇದೆ ಕರ್ನಾಟಕದಲ್ಲಿ. ಅದು ಕೂಡ ಇದರಲ್ಲಿ ನಮಗೆ ಪಲ್ಸರ್ ನಲ್ಲಿ ನನಗೆ ಇಷ್ಟ ಆಗುವಂತದ್ದು ಬ್ಯಾಕ್ ಲಿಟ್ ಕೀಸ್. ಇದರಲ್ಲಿ ಕೂಡ ಬ್ಯಾಕ್ ಲಿಟ್ ಕೀಸ್ ನ ಕೊಟ್ಟಿದ್ದಾರೆ. ಸ್ವಿಚಸ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. ಇದು ಕ್ವಾಲಿಟಿ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು, ನಮಗೆ ಹೈ ಬೀಮ್ ಮತ್ತೆ ಪಾಸ್ ಲೈಟ್
ನಂತರ ಇಲ್ಲಿ ಟಾಗಲ್ ಸ್ವಿಚಸ್ ಫಾರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಅದಾದ ನಂತರ ಇಲ್ಲಿ ಇಂಡಿಕೇಟರ್, ಬಟನ್ ಮತ್ತೆ ಹಾರನ್ನ. ರೈಟ್ ಸೈಡ್ ಅಲ್ಲಿ ನಾವು ನೋಡಬಹುದು, ಇದರಲ್ಲಿ ಹಜಾರ್ಡ್ ಲೈಟ್ ನ ಆಪ್ಷನ್ ಕೂಡ ಇದೆ. ಎಮರ್ಜೆನ್ಸಿ ಟೈಮ್ ನಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ನಂತರ ಇಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಮತ್ತೆ ಒಂದು ಇಂಜಿನ್ ಸ್ಟಾರ್ಟ್ ಎರಡೂ ಕೂಡ ಕೀನ ಒಂದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಯಾಕೆಂದ್ರೆ ಕೆಳಗಡೆ ನಮಗೆ ಹೆಡ್ಲೈಟಿನ ಲೋ ಬೀಮ್ ಆನ್ ಬಟನ್ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ನಂತರ ನನಗೆ ಇನ್ನೂ ಒಂದು ಅಪ್ಗ್ರೇಡ್ ಇದರಲ್ಲಿ ಇಷ್ಟ ಆದಂತದ್ದು ಫೀಚರ್ ಬಂದು ಅಡ್ಜಸ್ಟಬಲ್ ಕ್ಲಚ್ ಲಿವರ್ಸ್ ಅಂಡ್ ಬ್ರೇಕ್ ಲಿವರ್ಸ್. ಇಲ್ಲಿ ಪುಲ್ ಮಾಡಿ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಎಷ್ಟಕ್ಕೆ ಬೇಕಷ್ಟಕ್ಕೆ. ಸೊ 1, 2, 3, 4, 5 ಸೊ ಎಷ್ಟು ಲೆಂತ್ ಬೇಕಾದ್ರೂ ನಾವು ಚೇಂಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಕ್ಲಚ್ ಲಿವರ್ ಕೂಡ ಅದೇ ರೀತಿ ನಿಮ್ಗೆ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಇದರಲ್ಲಿ ಸೊ NS DNA ಇರೋದ್ರಿಂದ ಇದರಲ್ಲಿ ನಮಗೆ ಸೊ ಆ ಒಂದು ಮೆಟೀರಿಯಲ್ಸ್, ಆ ಕ್ವಾಲಿಟಿ ಎಲ್ಲ ಆ ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಂತರ ನಾವಿಲ್ಲಿ ಎಲೆಕ್ಟ್ರಾನಿಕ್ಸ್ ನ ನೋಡೋದಾದ್ರೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಪ್ಲೀಟ್ಲಿ ರಿವರ್ಸ್ LCD ಡಿಸ್ಪ್ಲೇ ಇದೆ. ಮತ್ತೆ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಂದು ಮಲ್ಟಿ ಇನ್ಫೋ ಡಿಸ್ಪ್ಲೇ ಅಂತ ಕೊಟ್ಟಿದ್ದಾರೆ. ಇದು ಯಾಕೆಂದ್ರೆ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿಗೆ ಮತ್ತೆ ರೈಡ್ ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಟಾಗಲ್ ಸ್ವಿಚ್ ಏನಿದೆ ಇದರಲ್ಲಿ ನಾವು ಚೇಂಜಸ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಟ್ರಿಪ್ A, ಟ್ರಿಪ್ B, ಅವರೇಜ್ ಫ್ಯೂಯಲ್ ಎಫಿಷಿಯನ್ಸಿ, ಬ್ಲೂಟೂತ್ ಆನ್ ಅಂಡ್ ಆಫ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ನಾವು ನೋಡ್ಕೋಬಹುದು. ಬಜಾಜ್ನ ಆಪ್ ನ ಹಾಕೊಂಡು ನಾವು ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಇದರಲ್ಲಿ 4 ರೈಡ್ ಮೋಡ್ಸ್ ನ ಕೂಡ ಕೊಟ್ಟಿದ್ದಾರೆ. ಅದು ಏನ್ ಮಾಡುತ್ತೆ, ನಮಗೆ ABS ಇಂಟ್ರೂಷನ್ ಏನಿದೆ ಅದನ್ನ ವೇರಿ ಮಾಡುತ್ತೆ ಆಸ್ ಪರ್ ದಿ ಏನೋ ಒಂದು ರೈಡ್ ಮೋಡ್ಸ್. ಸೊ ರೋಡ್, ಸ್ಪೋರ್ಟ್, ರೈನ್ ಮತ್ತೆ ಆಫ್ ರೋಡ್ 4 ಮೋಡ್ಸ್ ಇದೆ. ಅದರಲ್ಲೂ ಕೂಡ ಸ್ಪೋರ್ಟ್ ಮತ್ತೆ ಆಫ್ ರೋಡ್ ಮೋಡ್ ನಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ನ ಸ್ವಿಚಬಲ್ ಕೊಟ್ಟಿದ್ದಾರೆ. ಸೊ ನೀವು ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು. ಆ 2 ಮೋಡ್ ನಲ್ಲಿ ಮಾತ್ರ, ಸ್ಪೋರ್ಟ್ ಅಂಡ್ ಆಫ್ ರೋಡ್ ಮೋಡ್ ನಲ್ಲಿ. ಸೊ ರಿಕ್ವೈರ್ಮೆಂಟ್ ಇರೋರು ಮಾತ್ರ ಆಫ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ಸೊ ಇಲ್ಲಿ ನಾವಿಲ್ಲಿ ನೋಡ್ಬೋದು ಲೈಟಿಂಗ್ಸ್ ನ ಸಹ ನೋಡ್ಬೋದು. ಇದರಲ್ಲಿ ಇಂಡಿಕೇಟರ್ ಮತ್ತೆ DRL, ABS, ಇಂಜಿನ್ ಮಾಲ್ ಫಂಕ್ಷನ್ ಈ ತರ ಎಲ್ಲಾ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಟ್ಯಾಕೋಮೀಟರ್ ಮತ್ತೆ ಗೇರ್ ಪೊಸಿಷನ್ ಇಂಡಿಕೇಟರ್, ಫ್ಯೂಯಲ್ ಇಂಡಿಕೇಟರ್, ಓಡೋಮೀಟರ್ ಕಂಪ್ಲೀಟ್ ಆಗಿ, ಮತ್ತೆ ಟ್ರಿಪ್ ಎಲ್ಲ ಈ ಕಡೆ ಬಂದ್ಬಿಡುತ್ತೆ. ನಂತರ ಇಲ್ಲಿ ಸ್ಪೀಡೋಮೀಟರ್ ಕಂಪ್ಲೀಟ್ಲಿ ನಮ್ಗೆ ಡಿಜಿಟಲ್. ಸೊ ಯಾವುದು ಕೂಡ ಅನಲಾಗ್ ಇಲ್ಲ. ಅನಲಾಗ್ ಮುಂಚೆ ಬರ್ತಾ ಇತ್ತು, ಟ್ಯಾಕೋಮೀಟರ್ ಅನಲಾಗ್ ಬರ್ತಾ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಪಲ್ಸರ್ ಸೀರೀಸ್ ನಲ್ಲಿ ಎಸ್ಪೆಷಲಿ. ಬಟ್ ಇವಾಗ ಟ್ಯಾಕೋಮೀಟರ್ ನ ನಮಗೆ ಕಂಪ್ಲೀಟ್ಲಿ ಡಿಜಿಟಲ್ ಮಾಡಿದ್ದಾರೆ ಇವಾಗ. ನಂತರ ಇಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್, ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಕೂಡ ಇದೆ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಇಷ್ಟು ಸೆನ್ಸರ್ ವಿಷಯದಲ್ಲಿ ನಮಗೆ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಇದನ್ನ ನೋಡಿದ್ದು. ಮತ್ತೆ ಇದರ ಕರ್ವ್ ವೇಟ್ ಬಂದು 174 kg ಇದೆ. ಆದ್ರಿಂದ ನಮಗೆ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕೂಡ ಸ್ವಲ್ಪ ಈಸಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 400cc ಗಾಡಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಫೀಲ್ ಆಗ್ಬೇಕಾಗಿತ್ತು. ಸೊ ಬೈಕ್ ಹ್ಯಾಂಡ್ಲಿಂಗ್ ವಿಷಯದಲ್ಲಿ ಮತ್ತೆ ಬ್ರೇಕಿಂಗ್, ಪವರ್, ಸೊ ಈ ಎಲ್ಲ ವಿಷಯನೂ ನಾವು ರೈಡ್ ರಿವ್ಯೂ ಮಾಡ್ತಾ ಮಾತಾಡೋಣ. ಬನ್ನಿ ಇವಾಗ ರೈಡ್ ರಿವ್ಯೂ ಹೋಗೋಣ. ಸೊ ಬನ್ನಿ ಇವಾಗ ಪಲ್ಸರ್ NS 400Z ಈ ಒಂದು ಗಾಡಿನ ರೈಡ್ ರಿವ್ಯೂ ಮಾಡೋಣ. ನಮ್ಮ ತುಂಬ ಜನ ಹುಡುಗರು ಬೈಕಿಂಗ್ ಎಂಥೂಸಿಯಸ್ಟ್ ಸಿಕ್ಕಿದ್ರು ಇಲ್ಲಿ. ಸೊ ಗಾಡಿ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು. ಏನಿತ್ತು ನಿಮ್ಮ ಡೌಟು ಹೇಳಿ. ಗಾಡಿ ರೇಟ್ ಬಂದು 2,60,000 ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸ್. ಇದು ಎಕ್ಸ್-ಶೋರೂಮ್ ಪ್ರೈಸು 1,92,000. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ವಾ ನೋಡಿ ಎಲ್ಲ. ಓಕೆ, ಸೊ ಇವಾಗ ರೈಡ್ ರಿವ್ಯೂ ಮಾಡೋಣ. ಸೊ ನಮಗೆ ಇಂಜಿನ್ ಕಿಲ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನಮಗಿಲ್ಲಿ ನೋಟಿಫಿಕೇಷನ್ಸ್ ಕೊಡ್ತಾ ಇದೆ, ಲೋ ಫ್ಯೂಯಲ್ ಇದೆ. ಸೊ ಗಾಡಿ ಎಕ್ಸಾಸ್ಟ್ ನೋಡ್ ಕೂಡ ಅಷ್ಟೇ, ನಮಗೆ ಒಂಥರ ರೋರಿಂಗ್ ಸೌಂಡ್ ಇದೆ. ಸೊ ಕಾರ್ನರಿಂಗಲ್ಲೂ ಅಷ್ಟೇ ಒಳ್ಳೆ ಗ್ರಿಪ್ ಸಿಗ್ತಾ ಇದೆ. ಸೊ ನಾವು ಲೋ ಬೀಮ್ ಆನ್ ಮಾಡಿಕೊಂಡ್ರೆ ಮಾತ್ರ ಸ್ವಲ್ಪ ಇದು ಡಿಮ್ ಆಗುತ್ತೆ. ಈ ಒಂದು ಸ್ಪೀಡೋಮೀಟರ್ ಕ್ಲಸ್ಟರ್ ಏನಿದೆ ಇದು ಡಿಮ್ ಆಗುತ್ತೆ. ಲೋ ಬೀಮ್ನ ಆಫ್ ಮಾಡಿಕೊಂಡಾಗ ನಮಗೆ ಸ್ಪೀಡೋಮೀಟರ್ ಕ್ಲಸ್ಟರ್ ಬ್ರೈಟಾಗಿ ಕಾಣಿಸುತ್ತೆ. ಯಾಕೆ ಅಂದರೆ ಹಾರ್ಶ್ ಸನ್ಲೈಟ್ನಲ್ಲೂ ಕೂಡ ನಮಗೆ ವಿಸಿಬಿಲಿಟಿ ಸಿಗಬೇಕು. ಆದ್ದರಿಂದ ನಮಗೆ ಇದು ಬ್ರೈಟಾಗಿ ಕಾಣಿಸ್ತಾ ಇದೆ. ಅದಾದ ನಂತರ ಸ್ವಿಚಸ್ಸು ಅಷ್ಟೇ ನಮಗೆ ಯೂಸ್ ಮಾಡೋದಕ್ಕೆ ತುಂಬಾ ಈಸಿಯಾಗಿದೆ. ಸೊ ಆನ್ ದಿ ಗೋ ನಾನು ಚೇಂಜಸ್ ಮಾಡ್ಕೋಬೋದು. ಗೇರು ಅಷ್ಟೇ, ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಇರೋದ್ರಿಂದ ನನಗೆ ಗೇರಲ್ಲಿ ಶಿಫ್ಟಿಂಗಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಶಿಫ್ಟ್ ಆಗ್ತಾ ಇದೆ. ಅದಾದ ನಂತರ ನಾವು ಕ್ಲಚ್ ಲಿವರ್ಸ್ ಆ್ಯಂಡ್ ಬ್ರೇಕ್ ಲಿವರ್ಸ್ ಎನಿವೇ ಅಡ್ಜಸ್ಟಬಲ್ ಆಗಿದೆ. ಹಾಗಾಗಿ ನನಗೆ ರೀಚಬಿಲಿಟಿನಲ್ಲಿ ನನಗೆ ಏನೂ ತೊಂದರೆ ಇಲ್ಲ. ಬಟ್ ಸ್ಮೂತ್ನೆಸ್ ಬಗ್ಗೆ ಮಾತಾಡೋದಾದರೆ ಕ್ಲಚ್ ಮಾತ್ರ ತುಂಬಾ ಸ್ಮೂತಾಗಿದೆ. ನಂತರ ನಾನು ವಿಸಿಬಿಲಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಮಿರರ್ಸ್ ಏನು ಕೊಟ್ಟಿದ್ದಾರೆ, ಸ್ಟಾಕ್ ಮಿರರ್ಸು ಎಕ್ಸಾಕ್ಟಾಗಿ ವಿಸಿಬಿಲಿಟಿಗೆ ತಕ್ಕ ಹಾಗೆ ಮಾಡಿದ್ದಾರೆ. ಮತ್ತು ಏರೋಡೈನಮಿಕ್ ಸ್ಟ್ರಕ್ಚರ್ ಕೂಡ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.
ಮತ್ತು ಮಿರರ್ಸ್ನ ಒಂದು ಡಿಸೈನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನ್ಸ್. ನೆಕ್ಸ್ಟ್ ಸಸ್ಪೆನ್ಷನ್ ಬಗ್ಗೆ ಮಾತಾಡಿದ್ರೆ ನನಗೇನು ಕಂಪ್ಲೇಂಟ್ ಇಲ್ಲ. 43 mm USD ಸಸ್ಪೆನ್ಷನ್ ಫ್ರಂಟಲ್ಲಿ, ಮೋನೋಶಾಕ್ ಸಸ್ಪೆನ್ಷನ್ 6 ಸ್ಟೆಪ್ ಅಡ್ಜಸ್ಟಬಲ್ ಬ್ಯಾಕ್ ಸೈಡಲ್ಲಿ ಇರೋದ್ರಿಂದ ನನಗೆ ಅಷ್ಟು ಕಂಪ್ಲೇಂಟ್ ಅಂತ ಏನು ಅನ್ನಿಸ್ತಾ ಇಲ್ಲ. ಇದು ನಾನಿವಾಗ ವಿಲೇಜ್ ರೋಡ್ಸಲ್ಲಿ ನಾನು ಓಡಿಸ್ತಾ ಇದ್ದೀನಿ, ನನಗೇನು ಅಷ್ಟು ಫೀಲ್ ಆಗ್ತಾ ಇಲ್ಲ. ಫ್ರಂಟ್ ಒಂದು ಸ್ಟಾಕ್ ಸೆಟ್ಟಿಂಗ್ನಲ್ಲೇ ಇರೋದ್ರಿಂದ ನನಗೇನು ಅಷ್ಟು ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ, ಆರಾಮಾಗೆ ಓಡಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಈ ಹಂಪ್ಸ್ ಟೈಮಲ್ಲಾಗಲಿ ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಗುಂಡಿ ಇದ್ದರೆ ನೋಡೋಣ, ಇದರಲ್ಲಿ ಏನು ಫೀಲ್ ಆಗ್ತಾ ಇಲ್ಲ. ಯಾಕೆಂದರೆ ಗಾಡಿ ವೆಯ್ಟ್ ಕೂಡ 174 kg ಕರ್ವ್ ವೆಯ್ಟ್ ಇದೆ. ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ 168 mm ಇದೆ. ಮತ್ತು ಸೀಟ್ ಹೈಟು 807 mm ಇದೆ. ಸೊ ಇದೆಲ್ಲ ಸೇರಿಕೊಂಡು ನಮಗೆ ಕಂಪ್ಲೀಟ್ ಕಾಂಬಿನೇಷನ್ ಇದೆ. ಮತ್ತು ರೋಡಿಗೆ ಏನು ಬೇಕೋ ಅದು ಕರೆಕ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಜಿನಿಯರಿಂಗ್ ವೈಸು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕೊಟ್ಟಿರೋದು ಸಿಂಗಲ್ ಹ್ಯಾಂಡಲ್ ಬಾರ್, ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಏನೂ ಬರೋದಿಲ್ಲ, ಸಿಂಗಲ್ ಹ್ಯಾಂಡಲ್ ಬಾರ್ ಇದೆ. ಸೊ ಇದರಿಂದ ನಿಮಗೆ ಆರಾಮಾಗಿ ನ್ಯಾವಿಗೇಷನ್ ಮೌಂಟ್ ಏನಾರು ಮಾಡ್ಕೋತೀನಿ ಅಥವಾ ಫೋನ್ ಮೌಂಟ್ ಮಾಡ್ಕೋತೀನಿ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಬಟ್ ನನಗೆ ಪರ್ಸ್ನಲಿ ನನಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಇಷ್ಟ. ಹಳೆ NS ಅಲ್ಲಿ ಬರ್ತಾ ಇತ್ತಲ್ಲ ಆ ಒಂದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಈಗ ನಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಇದ್ದರೆ ಸ್ವಲ್ಪ ಲೀನ್ ಮಾಡಬೇಕಾಗುತ್ತೆ, ಹೈಟ್ ಮಾಡಿಸೋದಕ್ಕಾಗಲ್ಲ. ಬಟ್ ಈ ಥರ ನಮಗೆ ಹ್ಯಾಂಡಲ್ ಬಾರ್ ಇದ್ದರೆ, ಸಿಂಗಲ್ ಬಾರ್ ಇದ್ದರೆ ಅವಾಗ ಏನಾಗುತ್ತೆ, ನಾವು ಆರಾಮಾಗಿ ಕಸ್ಟಮೈಸ್ ಮಾಡಿಸ್ಕೋಬೋದು. ನಾವು ಇಲ್ಲಿಗೆ ಹ್ಯಾಂಡಲ್ ಬಾರ್ ರೈಸರ್ಸ್ ಸಿಗುತ್ತೆ, ಆರಾಮಾಗಿ ನಾವು ಇದನ್ನು ಹೈಟ್ ಮಾಡಿಸ್ಕೋಬೋದು. ನಮಗೆ ಏನು ಒಂದು ರೈಡರ್ ಕಡೆಗೆ ನಾವು ಅಡ್ಜಸ್ಟ್ ಮಾಡಿಸ್ಕೋಬೋದು. ಓಡಿಸೋದಕ್ಕೆ ಮಾತ್ರ ಮಜವಾಗಿದೆ ಗಾಡಿ. ಈ ಪಲ್ಸರ್ ಬಂದು ಅಫೋರ್ಡೆಬಲ್ 400cc ಬೈಕ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಇದು ಅಂಡರ್ 2 lakhs. ನಿಮಗೆ ಯಾವುದೇ ಕಾರಣಕ್ಕೂ ಬೇರೆ ಬೈಕ್ಗಳು 400cc ಟ್ರಯಂಪ್ ಸ್ಪೀಡ್ 400 T4 ಬಿಟ್ಟರೆ ಇನ್ಯಾವುದು ಸಿಗಲ್ಲ ಅಂತಲೇ ಹೇಳ್ಬೋದು. ಸೊ ಎಕ್ಸಾಸ್ಟ್ ನೋಟ್ ಒಂದ್ಸತಿ ಕೇಳಿಸ್ಕೊಳ್ಳೋಣ ಹೇಗಿದೆ ಅಂತ. ನೋಡಿ, ರೈಡ್ ಬೈ ವೈರ್ ಕೊಟ್ಟಿರೋದ್ರಿಂದ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಇನ್ಸ್ಟೆಂಟಾಗಿ ಎತ್ಕೋತಾ ಇದೆ. ಸೊ ಇದಾಗಿತ್ತು NS 400Zಯ ಕಂಪ್ಲೀಟ್ ರಿವ್ಯೂ. ನಿಮಗೆ ವಾಕ್ ಅರೌಂಡ್ ರಿವ್ಯೂನೂ ಕೊಟ್ಟಿದ್ದೀನಿ, ಜೊತೆಗೆ ರೈಡ್ ರಿವ್ಯೂನೂ ಕೊಟ್ಟಿದ್ದೀನಿ. ಫಸ್ಟ್ ಇನಿಷಿಯಲ್ ಇಂಪ್ರೆಷನ್ಸ್ ಕೂಡ ನಾನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ನನಗೇನು ಅನ್ನಿಸ್ತು ಈ ಒಂದು ಗಾಡಿನ ಫಸ್ಟ್ ಟೈಮ್ ಓಡಿಸಿದಾಗ, ಲೈಕ್ ಸಸ್ಪೆನ್ಷನ್ಸು, ಟೈರ್ಸು, ಮತ್ತು ನನಗೆ ರೈಡಿಂಗ್ ಫೀಲ್ ಹೇಗಿತ್ತು, ಕಂಫರ್ಟ್ ಹೇಗಿತ್ತು, ಸೊ ಇದಿಷ್ಟನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲೂ ಅಷ್ಟೇ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ದರ್ಶನ್. ಸೊ ಅವನೇ ನನ್ನ ಕರೆದು ಗಾಡಿ ಹೊಸದಾಗಿ ತೊಗೊಂಡಾಗ ರಿವ್ಯೂ ಮಾಡು ಬಾ ಅಂತ ಕರೆದು ನನಗೆ ಗಾಡಿ ಕೊಟ್ಟಿದ್ದಕ್ಕೆ ಸೊ ತುಂಬ ಧನ್ಯವಾದಗಳು. ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂಥ ಬೈಕ್ ರಿವ್ಯೂ ವಿಡಿಯೋಸ್, ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.